ಇವತ್ತು ನಾವು ಧ್ಯಾನ ಮಾಡ್ತಕ್ಕಂಥ ಒಂದು ಭಾಗ ಏನಂತ ಹೇಳಿದ್ರೆ, ಬಿದ್ದು ಹೋದ ನಿಮ್ಮನ್ನ ಮತ್ತೆ ಕರ್ತನು ಸ್ಥಿರಪಡಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಬಿದ್ದು ಹೋದ ನಿಮ್ಮನ್ನ, ಬಿದ್ದು ಹೋದ ನಿಮ್ಮ ಕಾರ್ಯವನ್ನ, ಬಿದ್ದು ಹೋದ ನಿಮ್ಮ ಕುಟುಂಬವನ್ನ, ಬಿದ್ದು ಹೋದ ನಿಮ್ಮ ಬಿಸ್ನೆಸ್ ಅನ್ನ, ಬಿದ್ದು ಹೋದ ನಿಮ್ಮ ನಂಬಿಕೆಯನ್ನ, ಬಿದ್ದು ಹೋದ ನಿಮ್ಮ ಆರೋಗ್ಯವನ್ನ, ಹಲ್ಲೆಲೂಯಾ, ಕೈ ಬಿಟ್ಟು ಹೋದ ಆಶೀರ್ವಾದವನ್ನ ದೇವರು ಹೇಳ್ತಾರೆ, ಮತ್ತೆ ನಾನು ನಿಮ್ಮನ್ನು ಸ್ಥಾಪನೆ ಮಾಡ್ತೇನೆ, ನಿಮ್ಮನ್ನು ನಾನು ಸ್ಥಿರಪಡಿಸ್ತೇನೆ, ಮತ್ತೆ ನಾನು ನಿಮ್ಮನ್ನು ನಿಲ್ಲಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೃಪಾಳು ದೇವರು, ಕರುಣಾಳು ದೇವರು, ನಮ್ಮನ್ನು ಕ್ಷಮಿಸುವ ದೇವರು, ಆತನು ಕರುಣಾಕರ. ಹಲ್ಲೆಲೂಯಾ. ಹಾಗಾಗಿ ದೇವರು ನಮ್ಮನ್ನು ಎಂದೂ ಕೈ ಬಿಡುವುದೇ ಇಲ್ಲ. ಹಾಗಾಗಿ ಇದರಲ್ಲಿ ಒಂದು ವ್ಯಕ್ತಿಯನ್ನು ನಾವು ತಗೊಳ್ಳುವ ನಮ್ಮ ಜೀವಿತದಲ್ಲಿ, ಅವನು ಹೇಗೆ ನಡೆದ, ಅವನು ಜಾರಿ ಬೀಳಲಿಕ್ಕೆ ಕಾರಣ ಏನು, ಬಿದ್ದಾಗ ಅವನು ಯಾವ ರೀತಿ ಪ್ರಾರ್ಥನೆ ಮಾಡಿದಾಗ ಮತ್ತೆ ದೇವರನ್ನು ಎಬ್ಬಿಸಿ ನಿಲ್ಲಿಸ್ತಾರೆ. ಹಾಗಾಗಿ ನಮ್ಮ ಸತ್ಯವೇದವನ್ನು ನ್ಯಾಯಸ್ಥಾಪಕರು 16ನೇ ಅಧ್ಯಾಯಕ್ಕೆ 28, 29, 30 ಈ 2-3 ವಾಕ್ಯಗಳನ್ನು ಓದಿದ ನಂತರ ಇವನ ಸ್ಥಿತಿ ಈಗ ಗಂಭೀರವಾಗಲಿಕ್ಕೆ ಕಾರಣ ಏನು, ಇವನು ಕೆಳಗೆ ಬೀಳಲಿಕ್ಕೆ ಕಾರಣವೇನು, ಇವನು ತನ್ನ ಕಣ್ಣುಗಳನ್ನು ಕಳ್ಕೊಳ್ಳಿಕ್ಕೆ ಕಾರಣವೇನು ಎಂಬುದನ್ನು ನೋಡುವ. ಹಾಗಾಗಿ ಓದುವ ನ್ಯಾಯಸ್ಥಾಪಕರು 16ರಲ್ಲಿ 28, 29, 30. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಿಗೆ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯ ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದಿತ್ತು. ಅವನು ಜೀವದಿಂದ ಇದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆಯೇ ಹೆಚ್ಚಿತು. ಇಲ್ಲಿ ಗಮನಿಸಿರಿ, ಇಲ್ಲಿ ಸಂಸೋನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕುರಿತು ದೇವರು ಸತ್ಯವೇದದಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ಗಮನಿಸುವುದಾದರೆ, ಅವನು ಸೆರೆಮನೆಯಲ್ಲಿದ್ದಾನೆ. ಅವನ ಕಣ್ಣು ತೆಗೆಯಲ್ಪಟ್ಟಿದೆ, ಅವನಿಗೆ ಬೇಡಿ ಹಾಕಿದ್ದಾರೆ, ಅವನು ಸ್ವಂತ ಊರಲ್ಲಿಲ್ಲ, ಅವನು ಬೇರೆ ದೇಶಕ್ಕೆ ಅವನನ್ನು ಕರೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಅವನು ಎಲ್ಲಿದ್ದಾನೆ? ಸೆರೆಮನೆಯಲ್ಲಿದ್ದಾನೆ, ಎಲ್ಲವನ್ನು ಕಳ್ಕೊಂಡಿದ್ದಾನೆ, ಅವನಿಗೆ ದೃಷ್ಟಿ ಸಹ ಇಲ್ಲ. ಅದು ಮಾತ್ರವಲ್ಲ, ಸೆರೆಮನೆಯಲ್ಲಿಟ್ಟು ಅವನನ್ನು ಅಕ್ಕಿ ರುಬ್ಬಲಿಕ್ಕೆ ಇಟ್ಟಿದ್ದಾರೆ. ಅಲ್ಲೆಲ್ಲೂ ಏನು ಮಾಡಿದ್ದಾರೆ? ಅಕ್ಕಿ ರುಬ್ಬಲಿಕ್ಕೆ ಇಟ್ಟಿದ್ದಾನೆ. ಅಲ್ಲಿ ಅವನು ಬಿದ್ದು ಹೋದಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ. ಅವನ ಜೀವಿತದಲ್ಲಿ ಅವನ ಆಶೆಗಳು ಬಿದ್ದು ಹೋಯಿತು, ಅವನ ಜೀವನ ಬಿದ್ದು ಹೋಗಿದೆ, ಅವನ ಜೀವನದಲ್ಲಿರ್ತಕ್ಕಂಥ ಬೆಳಕು, ಅವನ ಎಲ್ಲವನ್ನು ಕಳ್ಕೊಂಡು ಇವತ್ತು ಸೆರೆಯಾಳ ಆಗಿದ್ದಾನೆ. ಹಾಗಾಗಿ ಹೊರಗಡೆ ಬರಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಎಲ್ಲಿದ್ದಾನೆ? ಬಿದ್ದು ಹೋಗಿದ್ದಾನೆ. ಅವನು ಯಾಕೆ ಬಿದ್ದು ಹೋದ? ಇವನೇನು ಮಾಡ್ತಾನೆ? ದೇವರನ್ನು ನೋಡಿ ಮೊರೆ ಹಿಡ್ತಾನೆ, ದೇವರನ್ನು ನೋಡಿ ಕೂಗ್ತಾನೆ, ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾನೆ. ದೇವರು ನೋಡಿ ಪ್ರಾರ್ಥನೆ ಮಾಡಿದಾಗ ದೇವರು ಮತ್ತೆ ಅವನು ಎಲ್ಲಿ ಬಿದ್ದಿದ್ದ ಅದೇ ಶತ್ರುಗಳ ಮಧ್ಯದಲ್ಲಿ ಅವನನ್ನು ಎತ್ತಿ ನಿಲ್ಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಅವನು ಎತ್ತಿ ನಿಲ್ಲಲಿಕ್ಕೆ ಜನ ಆಗಲಿ, ಹಣ ಆಗಲಿ, ಹಣ ಬಲ ಆಗಲಿ, ಜನಬಲ ಆಗಲಿ, ಬೇರೆ ಯಾರದು ಬಲ ಇಲ್ಲ. ಅವನು ಆಕಾಶ ಭೂಮಿಯನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರ ನೋಡಿ ಪ್ರಾರ್ಥಿಸ್ತಾನೆ. ಪ್ರಿಯರೇ, ನಿಮ್ಮ ಇಕ್ಕಟ್ಟು ಯಾವುದು, ನಿಮ್ಮ ಕಷ್ಟ ಯಾವುದು, ನಿಮ್ಮ ನಷ್ಟ ಯಾವುದು, ನೀವು ಯಾವ ದುಃಖದಲ್ಲಿದ್ದೀರಾ, ನೀವು ಯಾವ ಅವಮಾನದಲ್ಲಿದ್ದೀರಾ, ಏನನ್ನ ಕಳ್ಕೊಂಡಿದ್ದೀರಾ, ಏನು ನಿಮ್ಮನ್ನು ಬಿಟ್ಟು ಹೋಗಿದೆ, ಯಾವ ಕತ್ತಲೆಯಲ್ಲಿದ್ದೀರಾ, ಯಾವ ಸೆರೆಮನೆಯಲ್ಲಿದ್ದೀರಾ, ಹಲ್ಲೆಲೂಯಾ, ಆಮೆನ್, ಯಾವ ನಿಮ್ಮ ಒಂದು ಪರಿಸ್ಥಿತಿ ಹೇಗಿದೆ, ಅದರಲ್ಲಿ ನಿಮಗೊಂದು ಬದಲಾವಣೆ ಬೇಕಾ? ಅವನು ಏನಾಗಿದ್ದ? ಸಂಸೋನ ಯಾರಂತ ಹೇಳಿದ್ರೆ, ಅವನು ಇಸ್ರಾಯೇಲ್ ಜನರನ್ನ ನ್ಯಾಯ ತೀರಿಸಿದಂಥ ನ್ಯಾಯಾಧಿಪತಿ. 21 ವರ್ಷ ಇಸ್ರಾಯೇಲ್ ಜನರನ್ನ ನ್ಯಾಯಾಧಿಪತಿ ಆಗಿದ್ದ ಒಬ್ಬ ಜಡ್ಜು. ಏನಾಗಿದ್ದ? ಜಡ್ಜ್ ಆಗಿದ್ದ. ಅವನಿಗೆ ಬಲ ಇತ್ತು. ಅವನ ಮೇಲೆ ಆಗ ಪವಿತ್ರಾತ್ಮನು ಇಳಿದು ಬರ್ತಾ ಇದ್ರು. ಒಮ್ಮೆ ಪವಿತ್ರಾತ್ಮನು ಇಳಿದು ಬಂದಾಗ ಅವನೊಂದು ಕತ್ತೆಯ ದವಡೆಯನ್ನು ತೆಗೆದು 1000 ಜನರನ್ನ ಕೊಂದಂತ ವ್ಯಕ್ತಿ. ಎಷ್ಟು ಜನರನ್ನ? ಒಂದೇ ಒಂದು ಮನುಷ್ಯ ಕತ್ತೆಯ ದವಡೆಯ ತೆಗೆದು, ಆ ಎಲುಬನ್ನು ತೆಗೆದು ಏನ್ ಮಾಡ್ದ? 1000 ಜನರನ್ನ ಕೊಂದಂತವನು. ಅದು ಮಾತ್ರವಲ್ಲ, ಅವನು ಕೊಂದ ಮೇಲೆ ಒಂದು ದಿನ ದೇವರು ನೋಡಿ ಅವನು ಪ್ರಾರ್ಥನೆ ಮಾಡ್ತಾನೆ. ದೇವರನ್ನು ಪ್ರಾರ್ಥನೆ ಮಾಡಿದಾಗ ನ್ಯಾಯಸ್ಥಾಪಕರು 15ರಲ್ಲಿ 18, 19 ಮತ್ತು ಅವನು ಬಹಳ ದಾಹವುಳ್ಳವನಾಗಿ ಯೆಹೋವನಿಗೆ, ನೀನು ನಿನ್ನ ಸೇವಕನ ಮೂಲಕವಾಗಿ ಈ ಮಹಾಯ ಜಯವನ್ನು ಉಂಟು ಮಾಡಿದ ಮೇಲೆ ನಾನು ದಾಹದಿಂದ ಸತ್ತು ಸುನ್ನತಿ ಇಲ್ಲದವರ ಕೈಯಲ್ಲಿ ಬೀಳಬೇಕೋ ಎಂದು ಮೊರೆ ಇಡಲು, ಆತನು ಲೆಹಿಯಲ್ಲಿ ಒರಲ ಬಂಡೆಯನ್ನು ಸೀಳಿ ಅದರೊಳಗಿಂದ ನೀರು ಬರುವಂತೆ ಮಾಡಲು ಅವನು ಕುಡಿದು ಪುನಃ ಚೈತನ್ಯ ಹೊಂದಿದನು. ಹಲ್ಲೆಲೂಯಾ. ನೋಡಿ, ಅವನು ದಾಹಗೊಂಡಾಗ ದೇವರು ನೋಡಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ದೇವರು ಅವನು ಇರ್ತಕ್ಕಂಥ ಸ್ಥಳಕ್ಕೆ ನೀರನ್ನು ಬರಮಾಡಿದ್ರು. ಒಂದು ಹಲ್ಲೆಲೂಯಾ.
ಹೌದಾ? ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ಸಂಕಟ ಯಾವುದು, ನಿಮ್ಮ ದುಃಖ ಯಾವುದು, ನಿಮ್ಮ ನೋವು ಯಾವುದು, ನಿಮ್ಮ ದಾಹ ಯಾವುದು? ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಬೇಕಾ? ದೇವರನ್ನ ನೋಡಿ ಕೂಗ್ರಿ. ಹಲ್ಲೆಲೂಯಾ. ನೀವು ಇರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ನಿಮ್ಮ ಜಾಗವನ್ನ, ಇರ್ತಕ್ಕಂಥ ಬಿಸ್ನೆಸ್ ಅನ್ನ, ಅದನ್ನ ದೇವರು ಅಭಿವೃದ್ಧಿ ಪಡಿಸ್ತಾರೆ. ಹಾಗಾದ್ರೆ ಅವನು ಇರ್ತಕ್ಕಂಥ ಸ್ಥಳದಲ್ಲಿ ದೇವರು ನೋಡಿ ಕೂಗಿದಾಗ ನೀರು ಅವನು ಇರ್ತಕ್ಕಂಥ ಸ್ಥಳಕ್ಕೆ ಹರಿದು ಬರ್ತಾ ಇದೆ. ಹಲ್ಲೆಲೂಯಾ. ನೀವಿರ್ತಕ್ಕಂಥ ಸ್ಥಳದಲ್ಲಿ ಆಶೀರ್ವಾದ ಬೇಕಾ? ನೀವಿರ್ತಕ್ಕಂಥ ಕೆಲಸದಲ್ಲಿ ಆಶೀರ್ವಾದ ಇರಬೇಕಾ? ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ರಿ. ಎಷ್ಟು ಜನ ದೇವರ ನೋಡಿ ಪ್ರಾರ್ಥನೆ ಮಾಡ್ತೀರಾ? ಹಲ್ಲೆಲೂಯಾ. ಕರಗಳ ತಟ್ಟಿ ಕರ್ತರ ಮಹಿಮೆ ಪಡಿಸಿರಿ. ಹಲ್ಲೆಲೂಯಾ. ಆಮೆನ್. ನೋಡಿ, ಹೀಗೆ ಇರ್ತಕ್ಕಂಥ ಒಬ್ಬ ನ್ಯಾಯಾಧಿಪತಿ, ಅವನು ನೋಡಿದ್ರೆ ಉನ್ನತ ಸ್ಥಾನದಲ್ಲಿದ್ದಾನೆ, ಒಬ್ಬ ಅಧಿಕಾರಿಯಾಗಿದ್ದಾನೆ, ದೇಶವನ್ನು ನ್ಯಾಯ ತೀರಿಸ್ತಾ ಇದ್ದಾನೆ. ಅಂತಹ ವ್ಯಕ್ತಿ ಕಣ್ಣು ಕಿತ್ತು ಕಣ್ಣನ್ನು ತೆಗೆಯಲ್ಪಟ್ಟವನಾಗಿ ಅವನಿಗೆ ಬೇಡಿ ಹಾಕಿ ಅವರನ್ನು ಸೆರೆಮನೆಯಲ್ಲಿ ಹಾಕಿ ಅವನನ್ನು ಹಕ್ಕಿ ರುಬ್ಲಿಕ್ಕೆ ಬಿಟ್ಟಿದ್ದಾರೆ. ಇವನಿಗೆ ಇಂತಹ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿ ಈ ಒಂದು ಕೆಳಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಏನು? ಇವನು ಯಾಕೆ ಬಿದ್ದ? ಆ ಕಾರಣವನ್ನು ನಾವು ಧ್ಯಾನ ಮಾಡುವ. ಕೊನೆಗೆ ಅವನು ಹೇಗೆ ಪ್ರಾರ್ಥನೆ ಮಾಡ್ದ ಅಂತ ಹೇಳ್ತೇನೆ. ಪ್ರಾರ್ಥನೆ ಮಾಡಿದಾಗ ದೇವರು ಅವನನ್ನು ಹೇಗೆ ಆಶೀರ್ವದಿಸಿದರು, ಅವನು ಹೇಗೆ ಮತ್ತೆ ಕರ್ತನ ಅದೇ ಜಾಗದಲ್ಲಿ ಅವನನ್ನು ನಿಲ್ಲಿಸಿದರು ಎಂಬುದನ್ನು ನೋಡುವ. ಹಾಗೆ ನೀವು ಕೂಡ ಅಷ್ಟೇ, ನೀವು ಕೂಡ ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಕೂಡ ನಿಲ್ಲಿಸುವಂಥ ದೇವರಾಗಿರ್ತಾನೆ. ನಾವು ಸತ್ಯವೇದವನ್ನು 13ಕ್ಕೆ ತಿರುಗಿಸ್ಕೊಂಡ್ರೆ, ನ್ಯಾಯಸ್ಥಾಪಕರು 13, ಈ 13ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಚೋರ್ಗ ಎಂಬ ಊರಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಂದು ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದ್ದರಿಂದ ಜಾಗರೂಕತೆಯಿಂದಿರು. ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರೋ, ಯಾವ ನಿಶ್ಚಿತ ಪದಾರ್ಥವನ್ನು ಊಟ ಮಾಡದಿರೋ. ನೀನು ಗರ್ಭವತಿಯಾಗಿ ಹೆರುವ ಮಗನು ಅವನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದನಿಂದ ದೇವರಿಗೆ ಪ್ರತಿಷ್ಠನಾಗಿರುವನು. ಹಾಗಾದ್ರೆ ದೇವರು ಇವರಿಗೆ ಒಂದು ಮಗುವನ್ನು ಕೊಡ್ತಾರೆ, ಈ ಕುಟುಂಬದ ದಂಪತಿಗಳಿಗೆ ಕೊಟ್ಬಿಟ್ಟು ಹೇಳ್ತಾರೆ, ಇವನು ದೇವರಿಗೆ ಪ್ರತಿಷ್ಠನಾದವನು, ಇವನು ಪರಿಶುದ್ಧರಾಗಿರಬೇಕು, ಇವನ ತಲೆ ಮೇಲೆ ಕ್ಷೌರದ ಕತ್ತಿ ಬಿಡುವ ಹಾಗೆ ಇಲ್ಲ, ಇವನು ತಲೆಯನ್ನ ಬೋಳಿಸುವ ಹಾಗೆ ಇಲ್ಲ, ಅವನ ಕೂದಲು ಅವನಿಗಿರಬೇಕು, ಇವನು ದೇವರಿಗೆ ಪ್ರತಿಷ್ಠನಾದವನು, ಇವನು ಪರಿಶುದ್ಧವಾಗಿರಬೇಕು, ಇವನು ಕರ್ತನಿಗೋಸ್ಕರ ಬಾಳಬೇಕು. ಹಾಗೆ ಅವನು ಬಾಳುತ್ತಾ ಇರುವಾಗ ಅವನ ಜೀವಿತದಲ್ಲಿ ಅದ್ಭುತಗಳನ್ನು ದೇವರು ಮಾಡಿದರು. ಪರಿಶುದ್ಧಾತ್ಮನಿಂದ ಆಗಾಗ ತುಂಬಲು ಪಡ್ತಿದ್ದ, ಪರಿಶುದ್ಧಾತ್ಮನ ಅವನ ಮೇಲೆ ಇಳಿದು ಬರ್ತಾ ಇದ್ದರು, ಅವನು ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ದ. ಇಸ್ರಾಯೇಲ್ ಜನರಿಗೆ ಒಂದು ಬಿಡುಗಡೆಯನ್ನು ಅವನು ತಂದುಕೊಟ್ಟ. ಹೀಗೆ ಇರುವಾಗ ಅವನೇನು ಮಾಡಿದ? ಅವನ ಜೀವಿತದಲ್ಲಿ 14ನೇ ಅಧ್ಯಾಯ 1ನೇ ವಾಕ್ಯ ನೋಡುವಾಗ, ಅವನು ಸಂಸೋನನ್ನು ಗಟ್ಟ ಹಿಡಿದು ತಿಮ್ಮ ಊರಿಗೆ ಹೋಗಿ ಅಲ್ಲಿ ಫಿಲಿಷ್ಟಿಯರ ಹೆಣ್ಣುಗಳಲ್ಲಿ ಒಂದು ಹುಡುಗಿಯನ್ನು ನೋಡಿ ತಂದೆ ತಾಯಿ ಬಳಿಗೆ ಬಂದು ಅವರಿಗೆ ಅವಳ ಮೇಲೆ ನನಗೆ ಇಷ್ಟ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇವನು ಬೀಳಲಿಕ್ಕೆ ಕಾರಣ ಏನು? ಇವನು ದೇವರಿಗೆ ಪ್ರತಿಷ್ಠನಾದವನು, ಇವನು ಮದುವೆ ಆಗಬಾರ್ದು, ಇವನು ಪರಿಶುದ್ಧವಾಗಿರಬೇಕು, ಇವನು ದೇವರಿಗೋಸ್ಕರ ಬಾಳ್ಬೇಕು. ಹಲ್ಲೆಲೂಯಾ. ಆದ್ರೆ ಇವನೇನ್ ಮಾಡ್ತಾನೆ? ಇವನಿಗೆ ಅದಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡ್ತಾನೆ. ಹೇಳ್ತಾನೆ, ವಿರುದ್ಧವಾದ ಕಾರ್ಯವನ್ನು ನೋಡ್ತಾನೆ. ಇವನು ಹೇಳ್ತಾರೆ, ಅಲ್ಲಿ ಹೆಣ್ಣನ್ನು ನೋಡಿ ಆ ಹೆಣ್ಣನ್ನು ಮದುವೆ ಮಾಡಲಿಕ್ಕೆ ತಂದೆ ತಾಯಿಯನ್ನು ಕರೀತಾರೆ. ಅಲ್ಲಿ 2ನೇ ವಾಕ್ಯ ನೋಡುವಾಗ, ನಾನು ತಿಮ್ನ ಊರಲ್ಲಿ ಒಬ್ಬ ಫಿಲಿಷ್ಟಿಯ ಹೆಣ್ಣನ್ನು ನೋಡಿದ್ದೇನೆ, ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿರಿ ಎಂದು ಹೇಳಿದನು. ಆಗ ಅವರು ಅವನಿಗೆ, ಸುನ್ನತಿ ಇಲ್ಲದ ಫಿಲಿಷ್ಟಿಯರ ಹೆಣ್ಣನ್ನು ವರಿಸಬೇಕೆಂತಿದಿರುವಿ, ನಿನ್ನ ಬಂಧುಗಳಲ್ಲಿ ನಮ್ಮ ಎಲ್ಲ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ಲವೋ ಎಂದು ಕೇಳಲು, ಅವನು ನನಗೋಸ್ಕರ ಆಕೆಯನ್ನು ತೆಗೆದುಕೊಳ್ಳಬೇಕು, ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ ಅಂದನು. ಹಲ್ಲೆಲೂಯಾ. ಇವನೇನ್ ಮಾಡಿದ್ದಾನೆ? ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ, ನಾನು ಆಕೆಯನ್ನೇ ಮದುವೆ ಆಗಬೇಕೆಂಬುದಾಗಿ ಹೇಳ್ತಾನೆ. ಇಲ್ಲಿ ಅವನ ತಂದೆ ತಾಯಿ ಏನು ಹೇಳ್ತಾರೆ? ಸುನ್ನತಿ ಇಲ್ಲದ ಫಿಲಿಷ್ಟಿಯರ ಹೆಣ್ಣು ಮಕ್ಕಳನ್ನ ನೀನು ಮದುವೆ ಆಗಬಾರದು. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ? ನಾವು ಓದುವ ವಾಕ್ಯ, ನಾವು ತೆಗೆದು ಓದುವ 2 ಕೊರಿಂಥ್ಯ 6ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ಕರ್ತನ ಮಕ್ಕಳು ನೀವು ಮದುವೆ ಆಗಬೇಕಾದ್ರೆ ಯುವಕರು ವಿಶೇಷವಾಗಿ ಗಮನಿಸಬೇಕು, ರಕ್ಷಣೆ ಹೊಂದಿರತಕ್ಕಂಥ ಹುಡುಗಿಯನ್ನೇ ಮದುವೆ ಆಗಬೇಕು, ರಕ್ಷಣೆ ಹೊಂದಿರತಕ್ಕಂಥ ಹುಡುಗನನ್ನೇ ಮದುವೆ ಆಗಬೇಕು. ಅವ್ರು ಏನು ಮಾಡಬೇಕು? ರಕ್ಷಣೆ ಹೊಂದಿರಬೇಕು, ಅವ್ರು ಯೇಸು ಸ್ವಾಮಿನ ಸ್ವೀಕರಿಸಬೇಕು. ಅವರಿಗೆ ಆಸ್ತಿ ಅಂತಸ್ತು ಇಲ್ಲಾದ್ರೂ ಪರವಾಗಿಲ್ಲ, ಯೇಸು ಸ್ವಾಮಿನ ಸ್ವೀಕರಿಸಿದಾಗ ಅವರಲ್ಲಿ ಪ್ರೀತಿ ಇರತ್ತೆ, ಅವರಲ್ಲಿ ಸಮಾಧಾನ ಇರತ್ತೆ, ಅವರಲ್ಲಿ ಅಶುದ್ಧತೆ ಇರಲ್ಲ, ಅವರ ಲೋಕದ ಇಚ್ಛೆಗಳು ಅವರಲ್ಲಿ ಇರಲ್ಲ. ಅದಕ್ಕೆ ಹೇಳ್ತಾರೆ, ಯೇಸು ಸ್ವಾಮಿನ ನಂಬಿದಂತಹ, ಯೇಸು ಸ್ವಾಮಿ ವಾಕ್ಯದ ಪ್ರಕಾರ ನಡೀತಕ್ಕಂತಹ ಮಗಳನ್ನಾಗಿ ಮದುವೆ ಮಾಡಿಕೊಂಡಾಗ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇರತ್ತೆ, ನೆಮ್ಮದಿ ಇರತ್ತೆ. ಆಸ್ತಿ ಅಂತಸ್ತು ಇಲ್ಲಾದ್ರೂ ಪರವಾಗಿಲ್ಲ, ನಿಮಗೆ ಸಮಾಧಾನ ನೆಮ್ಮದಿಯಲ್ಲಿ ಸಿಗುತ್ತೆ. ಕರಗಳ ತಟ್ಟಿ ಕರ್ತರ ಮಹಿಮೆ ಪಡಿಸ್ತೀರಾ? ಹಾಗಾಗಿ ಈ ವಾಕ್ಯ ಏನು ಹೇಳ್ತದೆ? ಓದುವ. ನೀವು ಕ್ರಿಸ್ತನ್ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಆಮೇಲೆ ಕ್ರಿಸ್ತ ನಂಬಿಕೆ ಸತ್ಯವಾಕ್ಯದಲ್ಲಿ ನಡೆಯದೆ
ಪರಿಶುದ್ಧವಾಗಿ ಜೀವಿಸದೆ, ಕರ್ತನನ್ನು ಅಂಗೀಕರಿಸದೆ ಇರ್ತಕ್ಕವರ ಜೊತೆ ಅವರನ್ನು ನೀವು ಮದುವೆ ಆಗಬಾರ್ದು. ಇದು ಯುವಕರಿಗೆ. ಹಾಗೆ ಆದ್ರೆ ದೇವರ ವಾಕ್ಯ ಏನು ಹೇಳ್ತದೆ? ನಾವು ಓದುವ ಇನ್ನೊಂದು ವಾಕ್ಯನ ಓದುವ, ಧರ್ಮೋಪದೇಶ ಕಾಂಡ 7 3 4. ಸಪೋಸ್ ನೀವು ಆ ರೀತಿ ರಕ್ಷಣೆ ಹೊಂದದೇ ಇರ್ತಕ್ಕಂಥ, ಯೇಸುವನ್ನು ಅರಿಯದೆ ಮಗನನ್ನಾಗಲಿ ನಿಮ್ಮ ಮನೆಗೆ ತಂದ್ರೆ ಅದೇನಾಗತ್ತೆ? ದೇವರು ಹೇಳ್ತಾ ಇದ್ದಾರೆ, ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ತಿರುಗಿಸಾರು. ಆಗ ಯೆಹೋವನು ನಿಮ್ಮ ಮೇಲೆ ಕೋಪಗೊಂಡು ಬೇಗನೆ ನಿಮ್ಮನ್ನು ನಾಶ ಮಾಡುವನು. ಆಮೆನ್. ಏನಾಗತ್ತೆ? ದೇವರ ಕೋಪ ನಿಮ್ಮ ಮೇಲೆ ಇಳಿದು ಬರುತ್ತೆ. ಏನಾಗತ್ತೆ? ದೇವರ ಕೋಪ ನಮ್ಮ ಕುಟುಂಬದ ಮೇಲೆ, ದೇವರ ಕೋಪ ನಮ್ಮ ಮೇಲೆ, ದೇವರ ಕೋಪ ನಿಮ್ಮ ಮೇಲೆ, ದೇವರ ಕೋಪ ನಿಮ್ಮ ಕೆಲಸದ ಮೇಲೆ, ನಿಮ್ಮ ಜೀವನದ ಮೇಲೆ ಬರುತ್ತದೆ. ನಾವು ಆ ರೀತಿ ಮಾಡಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನನ್ನು ನಂಬಿರೋರಿಗೆ, ಕರ್ತನ ನಂಬೋದವ್ರಿಗಿಲ್ಲ. ಹಲ್ಲೆಲೂಯಾ. ಯೇಸುವನ್ನು ನಂಬಿ ನಾನು ಯೇಸುಗೋಸ್ಕರ ಬರ್ತೇನೆ, ನನ್ನ ನಿತ್ಯ ಜೀವ ಬೇಕು, ನಾನು ಪರಿಶುದ್ಧವಾಗಿ ಜೀವಿಸ್ತೇನೆ ಅನ್ನೋರಿಗೆ ಮಾತ್ರ ಇದು. ಹಾಗಾಗಿ ಹೇಳ್ತಾರೆ, ಯುವಕರು ಮತ್ತು ಯುವತಿಯರು ಮದುವೆ ಆಗದೇ ಇರೋರು ಗಮನಿಸಬೇಕು. ಇವನು ಮಾಡಿದ ತಪ್ಪೇನು ಅದನ್ನು ನಾನು ಹೇಳ್ತಾ ಇದ್ದೀನಿ. ಇವನು ಯಾಕೆ ಕೆಳಗೆ ಬಿದ್ದ? ಇವತ್ತು ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಯಾಕೆ? ಇಲ್ಲಿ ದೇವರು ಹೇಳ್ತಿದ್ದಾರೆ, ನಾವು ಆತನ ವಿಧಿ ನಿಯಮಗಳನ್ನು ಪಾಲಿಸಬೇಕು. ಪಾಲಿಸೋರು ಒಂದು ಹಲ್ಲೆಲೂಯಾ ಹೇಳಿ ಹೋಗಲೇ. ಹಲ್ಲೆಲೂಯಾ. ನೆಕ್ಸ್ಟ್ ನಾವು ಎಜ್ರಾ 10ನೇ ಅಧ್ಯಾಯ 2-3 ವಾಕ್ಯ ಓದುವ. ಎಜ್ರಾ 10ನೇ ಅಧ್ಯಾಯ 2-3. ಇಸ್ರಾಯೇಲರಾದ ನಾವು ಅನ್ಯ ಜನರಾದ ಈ ದೇಶ ನಿವಾಸಿಗಳಿಂದ ಹೆಣ್ಣನ್ನು ತೆಗೆದುಕೊಂಡು ನಮ್ಮ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದರು. ನಮ್ಮನ್ನು ನಾವು ತಿದ್ದುಕೊಳ್ಳುವ ನಿರೀಕ್ಷೆ ಇನ್ನೂ ಉಂಟು. ಸ್ವಾಮಿಯಾದ ನೀನು ನಮ್ಮ ದೇವರ ಆಜ್ಞೆಯನ್ನು ಗೌರವಿಸುವವರು ಹೇಳಿಕೊಟ್ಟ ಬುದ್ಧಿವಾದ ಅನುಸಾರ ಇಂತಹ ಎಲ್ಲ ಹೆಂಡತಿಯರನ್ನು ಅವರ ಮಕ್ಕಳನ್ನು ಕಳುಹಿಸಿ ಬಿಡುವುದಾಗಿ ಈಗಲೇ ನಮ್ಮ ದೇವರಿಗೆ ಪ್ರತಿಜ್ಞೆ ಮಾಡಿ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯೋಣ. ಇವಾಗಿರ್ತಕ್ಕಂಥ ಯುವಕರು ಯುವತಿಯರು ಈ ವಿಷಯದಲ್ಲಿ ಬಹಳ ಜಾಗೃತಿಯಾಗಿರಬೇಕು. ಕರ್ತನ ಕುಟುಂಬ, ಕರ್ತನ ನಂಬತಕ್ಕಂಥ ಕುಟುಂಬ, ಕರ್ತನ ನಂಬಿ ಜೀವಿಸ್ತಕ್ಕಂಥ ಕುಟುಂಬ, ಈ ವಿಷಯದಲ್ಲಿ ನೀವು ಜಾಗೃತಿಯಾಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಇನ್ನೊಂದು ಓದುವ, 1 ಕೊರಿಂಥಿಯ 7 12 ಮತ್ತು 13. 1 ಕೊರಿಂಥಿಯ 7 12. ಒಂದು ಪಕ್ಷ ಅರಿತೋ ಅರಿಯದೆ ನಿಮಗೆ ಮದುವೆ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ನೀವು ಯೇಸುವನ್ನು ನಂಬಿದ್ದಾರಾ? ನಿಮ್ಮ ಪತ್ನಿ ನಂಬಿಲ್ಲ. ಅಥವಾ ಗಂಡ ನಂಬಿದ್ದಾರೆ, ಹೆಂಡತಿ ನಂಬಿಲ್ಲ, ಹೆಂಡತಿ ನಂಬಿದ್ದಾರೆ, ಗಂಡ ನಂಬಿಲ್ಲ. ಆ ರೀತಿ ಇರುವುದಾದರೆ ಮದುವೆ ಆಗಿದ್ರೆ ನೀವು ಗಂಡನನ್ನು ಬಿಟ್ಟು ಅಗಲಬಾರದು, ಹೆಂಡತಿನ ಬಿಟ್ಟು ಅಗಲಬಾರದು. ವಾಕ್ಯ ಓದುವ, 1 ಕೊರಿಂಥಿಯ 7 12 13. ಮಿಕ್ಕಾದವರ ವಿಷಯದಲ್ಲಿ ಕರ್ತನ ಮಾತು ಇಲ್ಲವಾದರೂ ನನ್ನ ಅಭಿಪ್ರಾಯವೇನೆಂದರೆ, ಒಬ್ಬ ಸಹೋದರನಿಗೆ ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿ ಇರಲಾಗಿ, ಒಬ್ಬ ಸಹೋದರನಿಗೆ ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿ ಇರಲಾಗಿ ಆಕೆ ಅವನೊಂದಿಗೆ ಒಗತನ ಮಾಡುವುದಕ್ಕೆ ಸಮ್ಮತಿಸಿದರೆ ಅವನು ಆಕೆಯನ್ನು ಬಿಡಬಾರದು. ಈಗ ದೇವರು ಏನ್ ಹೇಳ್ತಿದ್ದಾರೆ? ನೀವು ಯಾರು ಒಬ್ಬರು ನಂಬಿ ಇರಬಹುದು, ಇನ್ನೊಬ್ರು ನಂಬದೇ ಇರಬಾರ್ದು. ಅಂದ್ ಮಾತ್ರ ಜಗಳ ಮಾಡ್ಕೊಂಡು ಅವ್ರು ಬಿಟ್ಬಿಡೋದಲ್ಲ, ಡೈವರ್ಸ್ ಕೊಟ್ಬಿಡೋದಲ್ಲ. ನೀವು ಜೀವಂತವಾಗಿ ಇರೋ ತನಕ ಕಷ್ಟನೋ ನಷ್ಟನೋ ಅವ್ರ ಜೊತೆ ನೀವು ಬಾಳ್ಬೇಕು, ಸಂತೋಷವಾಗಿರ್ಬೇಕು, ಅನುಸರಿಸ್ಕೊಂಡು ಹೋಗ್ಬೇಕು. ಕರಗಳ ತಟ್ಟಿ ಕರ್ತನ ಮಹಿಮೆ ಪಡಿಸಿ. ಯಾರು ಯಾವ ಕಾರಣಕ್ಕೆ ಬಿಟ್ಟು ಹೋಗಬಾರ್ದು. ಬಿಟ್ಟು ಹೋದ್ರೆ ಪಾಪ. ಹಲ್ಲೆಲೂಯಾ. ಈ ಸಿಂಸನ್ ಏನ್ ಮಾಡ್ದ? ಅವನು ಪ್ರತಿಷ್ಠೆ ಆಗಿದ್ದ, ಹಾಗಾಗಿ ಅವನ ಅಲ್ಲಿ ಹೋಗಬಾರ್ದಿತ್ತು. ಅವನ ಕಣ್ಣು ಯಾರ ಮೇಲೆ ಬಿತ್ತು? ಹೆಣ್ಣ ಮೇಲೆ ಬಿತ್ತು. ಅವನ ಕಣ್ಣು ಎಲ್ಲಿ ಬಿತ್ತು? ಪ್ರಪಂಚದ ಮೇಲೆ ಬಿತ್ತು. ಅವನ ಕಣ್ಣು ಯಾರ ಮೇಲೆ ಬಿತ್ತು? ಹಣದ ಮೇಲೆ ಬಿತ್ತು. ಅವನ ಕಣ್ಣು ಎಲ್ಲಿ ಬಿತ್ತು? ಲೋಕದ ಮೇಲೆ ಬಿತ್ತು. ಲೋಕದ ಆಸೆ, ಕಣ್ಣಿನ ಆಸೆ, ಬದುಕಿ ಬಾಳಿನ ಡಂಬ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಕೆಳಗೆ ಬೀಳಲಿಕ್ಕೆ ಕಾರಣ ಏನು? ಕಣ್ಣಿನ ಆಸೆ. ಅವನ ಕಣ್ಣನ್ನ ಕಿತ್ತು ತೆಗೆದು ಬಿಟ್ರು. ಯಾಕೆ? ಮೊದಲು ನಮ್ಮನ್ನು ಆಕರ್ಷಣೆ ಮಾಡುವುದು ನಮ್ಮ ಕಣ್ಣು. ನಮ್ಮ ಕಣ್ಣನ್ನು ನಾವು ನಿಯಂತ್ರಿಸಬೇಕು. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನೇನಾಯ್ತು? ಆ ಹೆಣ್ಣಿನ ಮೇಲೆ ತನ್ನ ಕಣ್ಣನ್ನು ಇಟ್ಟು ಏನು ಮಾಡ್ದ? ಪ್ರೀತಿಸಿದ. ದೇವರು ಹೇಳ್ತಾರೆ, ಅಂತಹ ಕಾರ್ಯಗಳು ನಾವು ಮಾಡಬಾರ್ದು. ದೇವರ ಚಿತ್ತಕ್ಕೆ ನಾವು ಸಮರ್ಪಣೆ ಮಾಡಬೇಕು. ನಮ್ಮ ಬಾಳಿನಲ್ಲಿ ನಮ್ಮ ಸಂಗಾತಿ ಯಾರು? ನಮ್ಮ ಪಾರ್ಟ್ನರ್ ಯಾರು? ದೇವರ ಚಿತ್ತಕ್ಕೆ ಸಮರ್ಪಣೆ ಮಾಡಿ ನಾವು ಬಾಳ್ಬೇಕಾಗತ್ತೆ. ಇಲ್ಲಿ ಸಿಂಸನನು ತಪ್ಪು ಮಾಡಿದ, ಅಲ್ಲಿ ಆ ಹೆಣ್ಣನ್ನು ನೋಡಿ ಹೋದ. ಹಲ್ಲೆಲೂಯಾ. ಅವನ ಜೀವಿತದಲ್ಲಿ ಸೋಲು ಬರಲಿಕ್ಕೆ ಕಾರಣ ಅದೇ. ಅದು ಮಾತ್ರ ಅಲ್ಲ, ಆಕೆ ಅವನನ್ನು ವಂಚಿಸಿದಳು. ಅವನು ಮದುವೆ ಮಾಡ್ದ, ಆಕೆ ಅವನನ್ನು ವಂಚಿಸಿದಳು. ಆ ಊರಿನ ಜನ ಅವರನ್ನು ವಂಚಿಸಿದರು. ಅವನ ಹೆಂಡತಿಯ ತಂದೆ ಅವರನ್ನು ವಂಚಿಸಿದರು. ಅದು ಮಾತ್ರವಲ್ಲ, ಅವನು ಮತ್ತೆ
ಅವನು ಹೆಂಡತಿ ಜೊತೆ ಕೋಪ ಮಾಡಿ ತಂದೆ ಮನೆಗೆ ಓಡೋಗ್ತಾನೆ. ತಂದೆ ಮನೆಗೆ ಹೋಗಿ ಅವನು ಬರುವ ಮುಂಚಿತವಾಗಿ ಆ ಊರಿನ ಜನ ಮತ್ತೆ ಸ್ನೇಹಿತರು ಸೇರಿ ಅವನ ಹೆಂಡತಿಯನ್ನ ಇನ್ನೊಬ್ಬ ಸ್ನೇಹಿತನಿಗೆ ಮದುವೆ ಮಾಡಿಕೊಟ್ಬಿಟ್ರು. ನೋಡಿ ಎಂತಹ ಸಂಗತಿ. ಅದೇ ಕರ್ತನಲ್ಲಿ ಮಕ್ಕಳು ಆಗಿದ್ದರೆ ಆಗ ಅದು ನಡೆಯೋದಿಲ್ಲ. ಹಾಗಾಗಿ ಹೇಳ್ತಾರೆ ಕರ್ತನ ಮಕ್ಕಳು ಇರತಕ್ಕಂಥವ್ರನ್ನೇ ಮದುವೆ ಆಗಬೇಕು. ಹಾಗಾದ್ರೆ ಅವನಿಗೆ ಅದು ಬೀಳಲಿಕ್ಕೆ ಕಾರಣ ಏನು? ಅವನ ಆಸೆ ಲೋಕದ ಮೇಲೆ, ಅವನ ಆಸೆ ಲೋಕದ ಮೇಲೆ, ಅವನ ಬಯಕೆ ಹಣದ ಮೇಲೆ. ಹಾಗಾಗಿ ದೇವರು ಹೇಳ್ತಿದ್ದಾರೆ, ನಾವು ನಮ್ಮ ಆಸೆಯನ್ನ ಲೋಕದ ಮೇಲೆ ಇಡಬಾರದು. 1 ಯೋಹಾನ 2:16 ಓದುವಾಗ, ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಆಮೆನ್. ಈ ಆಸೆ ಎಲ್ಲಿಂದ ಬಂತು? ಲೋಕದ್ದು, ಈ ಪ್ರಪಂಚದ್ದು. ಹಾಗಾಗಿ ಹೇಳ್ತಾರೆ ಅಂತಹ ಆಸೆ ನಮಗೆ ಬೇಡ. ಅವನು ಬೀಳಲಿಕ್ಕೆ ಕಾರಣ ಏನು? ಆ ಲೋಕದ ಆಸೆ, ಕಣ್ಣಿನ ಆಸೆ, ಮಾಂಸದ ಆಸೆ, ಹಣದ ಆಸೆ, ಆಸ್ತಿಯ ಆಸೆ. ಹಲ್ಲೆಲೂಯಾ, ಆಮೆನ್. ಇನ್ನೂ ಜಮೀನು, ಇನ್ನೂ ಹಣ ಬೇಕು, ಅದರ ಮೇಲೆ ಆಸೆ. ನಮಗೆ ಕೊಟ್ಟಂಥದ್ರಲ್ಲಿ ನಾವು ತೃಪ್ತಿಕರವಾಗಿರೋಣ, ಅದೇ ನಮಗೆ ಸಮಾಧಾನಕರವಾದ ಜೀವನ. ಹೀಗೆ ಅವನು ದೇವರ ವಾಕ್ಯವನ್ನು ಮೀರಿ ಓದುವುದರಿಂದ ಅವನು ಇನ್ನೊಂದು ಸ್ತ್ರೀಯ ಬಳಿಗೆ ಹೋಗ್ತಾನೆ. ಆಕೆ ಎಲ್ಲರೂ ಸೇರಿ ಅವನನ್ನು ವಂಚಿಸಿ ಏನು ಮಾಡ್ತಾರೆ? ಅವನು ಕೇಳ್ತಾರೆ, ನಿನ್ನ ಬಲ ಯಾವುದರಲ್ಲಿ ಇದ್ದಾರೆ? ಅವನ ಹೆಂಡತಿ, ಇನ್ನೊಂದು ಹೆಂಡತಿ ಅವನು ಕೇಳ್ತಾರೆ, ನಿನ್ನ ಬಲ ಯಾವುದರಲ್ಲಿ ಇದೆ ಅಂತೇಳಿ. ನಿನ್ನ ಬಲ ಯಾವುದರಲ್ಲಿದೆ? ರಹಸ್ಯವನ್ನು ಹೇಳಲ್ಲ. ಹಲ್ಲೆಲೂಯಾ, ಆಮೆನ್. ಒಂದು ದಿನ ಅವನ ಹೆಂಡತಿ ಮನೆಯಲ್ಲಿ ಇರಬೇಕಾದ್ರೆ ಊರಿನ ಜನ ಎಲ್ಲ ಅವನ ಸುತ್ತುವರಿಸು ರಾತ್ರಿ ಎಲ್ಲ ಬಂದು ಕುತ್ಕೊಂಡಿರ್ತಾರೆ. ಹೇಗಾದ್ರೆ ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ ಇವನನ್ನು ಕೊಂದು ಹಾಕಬೇಕೆಂಬುದಾಗಿ ನೋಡ್ತಾ ಇರುವಾಗ ಈ ಸುದ್ದಿಯನ್ನು ತಿಳಿದಂತಹ ಸಂಸೋನನು ಅವನೇನು ಮಾಡ್ತಾನೆ? ಎದ್ದು ರಾತ್ರಿ ಅವನು ಆ ಊರ ಬಾಗಿಲನ್ನೇ ಕಿತ್ತು ತನ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗ್ಬಿಡ್ತಾನೆ. ಎಂಥ ಒಂದು ಬಲಶಾಲಿ ಆಗಿದ್ದಾನೆ. ಆಗ ಅವನ ಇನ್ನೊಂದು ಹೆಂಡತಿ ಅವನಿಗೆ ಮೋಸ ಮಾಡಿ, ಅವನ ಬಲ ಯಾವುದರಲ್ಲಿದೆ? ನೀನನ್ನು ಪ್ರೀತಿಸ್ತಾ ಇದೆಯಾ? ನೀನನ್ನು ಮೋಸ ಮಾಡಿದೆಯಾ? ನಿನ್ನ ಬಲ ಯಾವುದರಲ್ಲಿದೆ ಎಂಬ ರಹಸ್ಯವನ್ನು ಕೇಳ್ತಾರೆ. ಆಗ ಇವನು ತನ್ನ ರಹಸ್ಯವನ್ನು ಹೇಳ್ತಾನೆ. ಅವನ ಬಲ ಇರುವುದು ಅವನ ಕೂದಲಿನಲ್ಲಿ. ಅವನ ಬಲ ಇರುವುದು ಯಾವುದರಲ್ಲಿ? ಕೂದಲಿನಲ್ಲಿ. ಅವ್ರು ಹೇಳ್ತಾರೆ, ನನ್ನ ತಲೆಯನ್ನು ಬೋಳಿಸಿದಾಗ ನನ್ನ ಕೂದಲನ್ನು ತೆಗೆದು ಬಿಟ್ಟರೆ ನನ್ನ ಶಕ್ತಿ ನನ್ನಿಂದ ಬಿಟ್ಟು ಹೋಗುತ್ತೆ ಎಂಬ ರಹಸ್ಯವನ್ನು ತನ್ನ ಹೆಂಡತಿಗೆ ಹೇಳ್ತಾನೆ. ಹೆಂಡತಿ ತಗೊಂಡೋಗಿ ಆ ಊರಿನ ಜನ ಕೇಳ್ತಾರೆ. ಆಗ ಊರಿನ ಜನ ಬಂದು ಅವನ ತಲೆಯನ್ನು ಬೋಳಿಸಿದಾಗ, ಅವನಲ್ಲಿ ಇದ್ದಾಗ ಫಿಲಿಷ್ಟಿಯರು ಬರ್ತಾರೆ ಅಂತ ಹೇಳಿದಾಗ ಅವನಲ್ಲಿ ಬಲ ಬರಲ್ಲ. ಆಗ ಬಂದು ಅವನನ್ನು ಹಿಡಿದು ಅವನ ಕಣ್ಣನ್ನು ತೆಗೆದು ಅವನಿಗೆ ಸರಪಣಿ ಹಾಕಿ ಅವನನ್ನು ಆ ಬೇರೆ ದೇಶಕ್ಕೆ ಕೊಂಡೋಗಿ ಅವನನ್ನು ಸೆರೆಮನೆಯಲ್ಲಿ ಇಡ್ತಾರೆ. ಈಗ ಅವನು ಎಲ್ಲಿದ್ದಾನೆ? ಸೆರೆಮನೆಯಲ್ಲಿದ್ದಾನೆ. ಯಾರು ಅವನು? ನ್ಯಾಯಾಧಿಪತಿ. ಯಾರು? ಒಂದು ಮೇಲೆ ಅಂತಸ್ತಿನಲ್ಲಿ ಇರ್ತಕ್ಕಂಥವನು. ಹಲ್ಲೆಲೂಯಾ. ಇವತ್ತು ಅವನು ಎಲ್ಲಿದ್ದಾನೆ? ಕೆಳಗೆ ಬಿದ್ದಿದ್ದಾನೆ. ಕೆಳಗೆ ಬಿದ್ದಿರ್ತಕ್ಕಂಥ ಈ ವ್ಯಕ್ತಿ ಮಾಡ್ತಕ್ಕಂಥ ಪ್ರಾರ್ಥನೆ 28. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಿಗೆ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯ್ಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು. ಹಲ್ಲೆಲೂಯಾ. ಹಾಗಾಗಿ ಈ ಜೈಲಲ್ಲಿ ಇರ್ತಕ್ಕಂಥ ಇವನು ಎದೆ ಒಡೆಯಲ್ಪಟ್ಟವನಾಗಿ, ಆಮೆನ್, ನುಚ್ಚು ನೂರಾಗಿ, ಹೃದಯ ಒಡೆಯಲ್ಪಟ್ಟವನಾಗಿ, ಕೀರ್ತನೆ 51:17 ಪ್ರಕಾರ ಓದುವುದಾದರೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಆಮೆನ್. ಇವನು ಜಜ್ಜಲ್ಪಟ್ಟವನಾಗಿ, ಹೃದಯ ಒಡೆಯಲ್ಪಟ್ಟವನಾಗಿ, ವೇದನೆಯಿಂದ, ಅವಮಾನ ಮಧ್ಯದಲ್ಲಿ ದೇವರ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಾನು ಬಿದ್ದೋಗ್ಬಿಟ್ಟಿದ್ದೀನಿ, ನಾನು ಸಾಲದಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ, ನಾನು ರೋಗದಲ್ಲಿ ಬಿದ್ದೋಗಿದ್ದೀನಿ. ಹಲ್ಲೆಲೂಯಾ. ನಾನು ಈ ಪಾಪದಲ್ಲಿ ಬಿದ್ದೋಗಿದ್ದೀನಿ, ರಹಸ್ಯದ ಪಾಪದಲ್ಲಿ ಬಿದ್ದೋಗಿದ್ದೀನಿ, ಈ ಹವ್ಯಾಸದಲ್ಲಿ ಬಿದ್ದೋಗಿದ್ದೀನಿ, ಈ ಚಟದಲ್ಲಿ ಬಿದ್ದೋಗಿದ್ದೀನಿ, ನನ್ನನ್ನು ಮೇಲೆ ಎತ್ತು ದೇವರೇ ಎಂಬುದಾಗಿ ದೇವರು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಬ್ಬ ನ್ಯಾಯಾಧಿಪತಿ, ಹಲ್ಲೆಲೂಯಾ, ಮೇಲೆ ಅಂತಸ್ತಿನಲ್ಲಿ ಇರ್ತಕ್ಕಂಥ ಕೆಳಗೆ ಬಿದ್ದಿದ್ದಾನೆ. ಮೇಲೆ ಹೇಳಲಿಕ್ಕೆ ಅವನು ಮೊದಲು ಮಾಡ್ತಕ್ಕಂಥ ಒಂದು ಪ್ರಾರ್ಥನೆ, ದೇವರೇ ನನ್ನನ್ನು ಕರುಣಿಸು. ಹಲ್ಲೆಲೂಯಾ. ಅಂದು ಕುರುಡನು ಕೂಗಿದ, ದೇವರೇ ನನ್ನ ಮೇಲೆ ಕರುಣೆ ಇಡು ಎಂಬುದಾಗಿ. ಇವತ್ತು ಪ್ರಿಯರೇ, ನೀವು ಇರ್ತಕ್ಕಂಥ ಸ್ಥಳದಲ್ಲಿ ಸಂಸೋನನ ಹಾಗೆ ನಿಮ್ಮ ಸ್ಥಿತಿಯಲ್ಲಿ ದೇವರು ನೋಡಿ ಕೂಗಿರಿ, ಸ್ವಾಮಿ ನನ್ನನ್ನು ಮೇಲೆತ್ತು ಅಂತ ಹೇಳ್ತಾರೆ, ನನ್ನನ್ನು ಬಲಪಡಿಸು. ಯಾರು ಪ್ರಾರ್ಥಿಸ್ತಾರೆ ಅವರು ಪ್ರಕಾಶ ಹೊಂದುತ್ತಾರೆ. ಯಾರು ಪ್ರಾರ್ಥಿಸ್ತಾರೆ ಅವರು ಎದ್ದೇಳ್ತಾರೆ. ಯಾರು ಪ್ರಾರ್ಥಿಸ್ತಾರೆ ಅವರು ಉನ್ನತಿಯನ್ನು ಹೊಂದಿಕೊಳ್ತಾರೆ. ಯಾರು ಪ್ರಾರ್ಥನೆ ಮಾಡ್ತಾರೆ ಅವರು ಬಲ ಹೊಂದುತ್ತಾರೆ. ಯಾರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಅಭಿವೃದ್ಧಿ ಸಿಗತ್ತೆ. ಯಾರಿಗೆ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಬಿಡುಗಡೆ. ಯಾರು ಪ್ರಾರ್ಥಿಸ್ತಾರೆ ಅವರ ಬಾಳು ಬದಲಾಗತ್ತೆ. ಸಂಸೋನನು ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ.
ಆದರೆ ಅವನು ತನ್ನ ಜೀವನದಲ್ಲಿ ಅಯ್ಯೋ ನನಗೆ ಬದುಕು ಬೇಡ, ಸೆರೆಮನೆಯೊಳಗೆ ಇರಬೇಕಾದ್ರೆ ದೇವರೇ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀನಿ, ನನಗೆ ನಾಚಿಕೆ ಆಗ್ಬಿಟ್ಟಿದೆ, ನನಗೆ ಅವಮಾನ ಆಗ್ಬಿಟ್ಟಿದೆ, ನನ್ನ ಜೀವನ ತೆಗೆದು ಬಿಡು ಅಂತೇಳಿ ಪ್ರಾರ್ಥನೆ ಮಾಡಲಿಲ್ಲ. ದೇವರೇ ನನಗೆ ಒಂದು ಸಾರಿ ನನ್ನನ್ನು ಬಲಪಡಿಸು, ನನಗೆ ಒಂದು ಚಾನ್ಸ್ ಕೊಡು ಸ್ವಾಮಿ, ನನಗೆ ಒಂದು ಅವಕಾಶ ಕೊಡು ಸ್ವಾಮಿ. ಪ್ರಿಯರೇ, ಇವತ್ತು ನೀವು ಯಾವುದರಲ್ಲಿ ಬಿದ್ದಿದ್ದೀರಾ? ಹಲ್ಲೆಲೂಯಾ. ನೀವು ಯಾವ ಗುಂಡಿಯಲ್ಲಿ ಬಿದ್ದಿದ್ದೀರಾ? ಯಾವ ವೇದನೆಯಲ್ಲಿ ಬಿದ್ದಿದ್ದೀರಾ? ಮೇಲೆ ಎದ್ದೇಳಬೇಕಾ? ದೇವರು ನೋಡಿ ಸಂಸೋನನಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಅವನು ಪ್ರಾರ್ಥನೆ ಮಾಡ್ತಾನೆ ನೋಡಿ. 16ರಲ್ಲಿ 28 ಸತಿ ಓದು. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಿಗೆ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು. ಅಲ್ಲೂ ಏನ್ ಹೇಳ್ತಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮೊದಲನೇದು ಪ್ರಾರ್ಥನೆ ಮಾಡಬೇಕು. ಪಕ್ಕದ ಕೈ ಕೊಟ್ಟೇಳಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿ ಬದಲಾಗಬೇಕಾ? ನಿಮ್ಮ ಕಷ್ಟಗಳಿಗೆ ಪರಿಹಾರ ಬೇಕಾ? ನಿಮಗೊಂದು ಬಿಡುಗಡೆ ಬೇಕಾ? ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಹಲ್ಲೆಲೂಯಾ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ವ್ಯವಸಾಯದಲ್ಲಿ, ನಿಮ್ಮ ಬಾಳಿನಲ್ಲಿ ಒಂದು ಬಿಡುಗಡೆ ಬೇಕಾ? ಆ ಯೇಸು ಸ್ವಾಮಿಯನ್ನು ನೋಡಿ ಪ್ರಾರ್ಥಿಸೋದಾದರೆ ಖಂಡಿತ ಹೇಳ್ತಾನೆ, ನಿಮ್ಮ ಬಾಳು ಎಲ್ಲ ಬದಲಾಗತ್ತೆ. ಹಲ್ಲೆಲೂಯಾ. ಸಿಂಸೋನನ ದೇವರು ಅದೇ ಶತ್ರುಗಳ ಮುಂದೆ ಎತ್ತಿ ನಿಲ್ಲಿಸಿದನು. ಬಿದ್ದು ಹೋದಂತ ಅವನ ಬಾಳಿಗೆ ಮತ್ತೆ ಬಲ ಬಂತು. ಎಲ್ಲಿಂದ ಬಂತು? ಪ್ರಾರ್ಥನೆ ಮುಖಾಂತರ ಬಂತರೆ. ಪ್ರಿಯರೇ, ನೀವು ಪ್ರಾರ್ಥಿಸುವುದಾದರೆ ದೇವರು ನಿಮಗೆ ಬಲ ಕೊಡುವನು. ಪ್ರಾರ್ಥಿಸುವುದಾದರೆ ದೇವರು ನಿಮಗೆ ಸುಖ ಕೊಡುವನು. ಎಲ್ಲಿ ಪ್ರಾರ್ಥನೆ ಇದೆ ಅಲ್ಲಿ ಬಿಡುಗಡೆ ಇದೆ. ಎಷ್ಟು ಜನ ಪ್ರಾರ್ಥಿಸ್ತೀರಾ? ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟಿದ್ರೆ ಪ್ರಾರ್ಥನೆ ಮಾಡ್ರಿ. ಅಂದರೆ ನಿಮ್ಮ ಕಷ್ಟಗಳನ್ನು ಹೇಳುವುದು ದೇವರಲ್ಲಿ. ಹಲ್ಲೆಲೂಯಾ. ದೇವ್ರ ಜೊತೆ ಮಾತಾಡೋದು ನಿಮ್ಮ ಪರಿಸ್ಥಿತಿಯನ್ನು. ಹಲ್ಲೆಲೂಯಾ. ಅವನ ಹೃದಯ ಜಜ್ಜಲ್ಪಟ್ಟವನಾಗಿ, ಒಡೆಯಲ್ಪಟ್ಟವನಾಗಿ, ಪಶ್ಚಾತ್ತಾಪದಿಂದ ದೇವರನ್ನು ನೋಡಿ ಬೇಡ್ತಾನೆ. ದೇವರೇ ನನ್ನ ಕ್ಷಮಿಸು ಎಂಬುದಾಗಿ ಒಂದು ಪ್ರಾರ್ಥಿಸಿದ. ಎರಡನೆಯದಾಗಿ ಅವನೇನು ಮಾಡ್ದ? ತನ್ನ ಪಾಪವನ್ನು ಅರಿಕೆ ಮಾಡ್ದ. ಹಲ್ಲೆಲೂಯಾ. ತನ್ನ ಪಾಪವನ್ನು ಅರಿಕೆ ಮಾಡ್ದ. ಪ್ರಿಯರೇ, ನಿಮ್ಮ ಪಾಪ ಏನೇ ಇರಲಿರಿ, ಒಂದು ಸಾರಿ ದೇವರ ಹತ್ರ ಅರಿಕೆ ಮಾಡ್ರಿ. ದೇವರೇ ನನ್ನ ಕ್ಷಮಿಸು, ಕ್ಷಮಿಸು ಎಂಬುದಾಗಿ. ದೇವರು ಕ್ಷಮಿಸಿ ಮತ್ತೆ ನಿಮ್ಮನ್ನು ಅಲ್ಲಿ ಸ್ಥಿರಪಡಿಸುವನು, ನೆಲೆಪಡಿಸುವನು. ಕರಗಳ ತಟ್ಟಿ ಕರ್ತನ ಮಹಿಮೆಪಡಿಸಿರಿ. ನೀವು ಅರಿಯದೆ ಏನೇ ಮಾಡಿರಲಿ, ಇಂಥ ದೊಡ್ಡ ಪಾಪ ಮಾಡಿದಂತಹ ಸಂಸೋನನು ಎಲ್ಲಿದ್ದಾರೆ? ಪರಲೋಕದಲ್ಲಿ. ಇನ್ನೂ ಒಂದು ಉದಾಹರಣೆ ನೀವು ನೋಡೋದಾದ್ರೆ ಇಬ್ರಿಯ 11ರಲ್ಲಿ 33 ಓದಮ್ಮ. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. ನಂಬಿಕೆಯ ಮೂಲಕ ಅವರು, ಯಾರು ಹೇಳಿ? ಅವರು ರಾಜ್ಯಗಳನ್ನ ಸ್ವಾಧೀನ ಮಾಡಿಕೊಂಡ್ರು. ಮೇಲ್ಗಡೆ ಓದಿ. ಗಿದಿಯೋನ್, ಬಾರಾಕ್, ಸಂಸೋನ್. ನಂಬಿಕೆಯ ಮೂಲಕ. ಈ ನಂಬಿಕೆಯ ಪಟ್ಟಿಯಲ್ಲಿ ಈ ಸಂಸೋನ್ ಹೇಗೆ ಬಂದ? ಅಲ್ಲಿ ಸಾಲೋಮನ ಹೆಸರಿಲ್ಲ. ಹಲೋ, ಕೈ ಮೇಲೆ ಎತ್ತಿರಿ. ಯಾರ ಹೆಸರಿಲ್ಲ? ಸಾಲೋಮನ ಹೆಸರು ಬರಲಿಲ್ಲ. ಯಾಕಂದ್ರೆ ಸಾಲೋಮನು ಅವನು ಪಶ್ಚಾತ್ತಾಪ ಪಟ್ಟು ಅಳ್ಳಿಲ್ಲ ಅಂತ ಕಾಣತ್ತೆ. ಆದರೆ ಸಂಸೋನ್ ಏನು ಮಾಡ್ದ? ನಂಬಿಕೆಯಿಂದ ದೇವರ ಪಾದದಲ್ಲಿ ತನ್ನ ಪ್ರಾರ್ಥನೆಯನ್ನು ಮಾಡಿ, ತನ್ನ ಪಾಪವನ್ನು ಅರಿಕೆ ಮಾಡಿ, ಅವನು ಪ್ರಾರ್ಥಿಸಿದ. ಹೃದಯ ಜಜ್ಜಲ್ಪಟ್ಟವನಾಗಿ ದೇವರನ್ನು ನೋಡಿ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಅವನು ಕ್ಷಮಿಸಿ ಮತ್ತೆ ಅವನನ್ನು ನೆಲೆ ನಿಲ್ಲಿಸಿದ ಹಾಗೆ ದೇವರು ನಿಮಗೂ ಕೂಡ ನೆಲೆ ನಿಲ್ಲಿಸುವ ಹಾಗೆ, ಪುನಃ ನಿಮ್ಮನ್ನು ನಿಲ್ಲಿಸುವ ಹಾಗೆ. ಹಲ್ಲೆಲೂಯಾ. ಆಮೇಲೆ ನಿಮಗೆ ಮತ್ತೆ ಅಂದವನ್ನು, ಮತ್ತೆ ನಿಮಗೆ ಚಂದವನ್ನು, ಮತ್ತೆ ನಿಮಗೆ ಅಭಿವೃದ್ಧಿಯನ್ನು ಮತ್ತೆ ನಿಮಗೆ ಕೊಡುವ ಹಾಗೆ. ಪ್ರಿಯರೇ, ನೀವು ಎಲ್ಲಿ ಬಿದ್ದಿದ್ದೀರಾ? ಒಂದೇ ಒಂದು ತಿಳ್ಕೊಳ್ಳಿ, ಇವತ್ತು ದೇವರನ್ನು ಮಾತ್ರ ಪಟ್ಟಿಟ್ಕೊಂಡ್ಬಿಡ್ರಿ. ಈ ಯೇಸು ಸ್ವಾಮಿ ಅಥವಾ ಒಂದು ಪ್ರಾರ್ಥನೆ ಮಾಡಿ ನೋಡಿ, ನಿಮ್ಮ ಜೀವಿತದಲ್ಲಿ ಬದಲಾವಣೆ ಬರತ್ತಾ ಇಲ್ಲ ನಡುತ್ತೆ. ಎಷ್ಟು ಜನ ನಂಬಿಕೆ ಇದೆ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ ಅಂತೇಳಿ? ಹಲ್ಲೆಲೂಯಾ. ಇವತ್ತು ನಿಮ್ಮ ಬಾಳನ್ನು ಅರ್ಪಣೆ ಮಾಡ್ರಿ. ಒಂದು, ದೇವರನ್ನು ಕೂಗಿದ. ಎರಡು, ಅವನೇನು ಮಾಡ್ದ? ಪಾಪ ಅರಿಕೆ ಮಾಡ್ದ. ಹಲ್ಲೆಲೂಯಾ. ಇದು ಅನೇಕರ ಕ್ರೈಸ್ತರು ಏನು ಮಾಡ್ತಾರೆ ಅಂದರೆ, ಎಲ್ಲಡಿಕೆ ಹಾಕೋರು, ಕುಡಿಯೋರು ನೋಡಿದ್ರೆ, ಕರ್ತನ ಮಕ್ಕಳು ಈ ಥರ ಮಾಡೋರು ನೋಡಿದ್ರೆ, ಚೆ ಇವರೆಲ್ಲ ಏನಪ್ಪ ಕ್ರೈಸ್ತರು ಅಂತಾರೆ. ಹಲ್ಲೆಲೂಯಾ. ಆದರೆ ಅದಕ್ಕಿಂತ ಅನೇಕರು ಕರ್ತನ ಅರಿತಂಥ ಮಕ್ಕಳು ಅವರ ಮನಸ್ಸಿನಲ್ಲಿ ಕಹಿ, ಅವರ ಮನಸ್ಸಿನಲ್ಲಿ ಬಡಾಯಿ ಕೊಚ್ಕೊಳ್ಳೋದು, ಅವರ ಮನಸ್ಸು ಬೇರೆ ಸಹೋದರನ ಪ್ರೀತಿಸದೇ ಇರುವುದು, ಇವೆಲ್ಲವೂ ಕೂಡ ಪಾಪನೇ. ಹಲ್ಲೆಲೂಯಾ. ಅನೇಕರು ಕ್ರೈಸ್ತರು ಯಾರು ಎಲ್ಲಡಕ್ಕೆ ಹಾಕಿದ್ರೆ, ಇವ್ರೇನಪ್ಪ ಆಲಯಕ್ಕೆ ಹೋಗ್ತಾರೆ, ಏನು ಎರಡಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ. ಆದರೆ ಮೊದಲು ನಮ್ಮನ್ನು ನಾವು ತಿದ್ಕೊಳ್ಬೇಕು. ನಮ್ಮಲ್ಲಿ ಪ್ರೀತಿ ಇದೆಯಾ? ಹಲ್ಲೆಲೂಯಾ. ನಮ್ಮಲ್ಲಿ ಆ ಪವಿತ್ರಾತ್ಮನ ವರಗಳಿದೆಯಾ?
ಲೂಯ್ಯ. ಆಮೇಲೆ ನೋಡಿ, ಒಂದು ವ್ಯಭಿಚಾರ ಅಲ್ಲ, ಒಂದು ಹೆಣ್ಣಿನ ಮೇಲೆ ಮನಸ್ಸಿಡೋದು ಮಾತ್ರ ತಪ್ಪಲ್ಲ. ಆಸ್ತಿ ಅಂತಸ್ತಿನ ಮೇಲೆ, ಹಣದ ಮೇಲೆ, ಮಣ್ಣಿನ ಮೇಲೆ, ಹೆಣ್ಣಿನ ಮೇಲೆ, ಹೊಣ್ಣಿನ ಮೇಲೆ, ಬೇರೆ ಎಲ್ಲ ಕಾರ್ಯದ ಮೇಲೆ ಅತಿಯಾಗಿ ಆಸೆ ಇರುವುದು ತಪ್ಪು, ಪಾಪ ಎಂಬ ದೇವರ ವಾಕ್ಯ ಹೇಳ್ತದೆ. ನೋಡಿ ಸ್ವಾಮಿ, ನಿನಗೋಸ್ಕರ ಬಾಳ್ತೇನೆ, ಒಂದೇ ಒಂದು ಅವಕಾಶ ಸ್ವಾಮಿ. ಪ್ರಿಯರೇ, ನಿಮ್ಮ ಬಾಳಿನಲ್ಲಿ ಅರಿಯದೆ ಯಾವ ಕಾರ್ಯದಲ್ಲಿ ಯಾವುದು ನೀವಿದ್ರು, ಇವತ್ತು ದೇವರ ಹತ್ರ ಪ್ರಾರ್ಥನೆ ಮಾಡಿ, ನಿಮ್ಮ ಪಾಪ ಅರಿಕೆ ಮಾಡಿ, ನಿಮ್ಮನ್ನು ಸಮರ್ಪಣೆ ಮಾಡಿ, ದೇವರ ಹತ್ರ ಒಂದು ಮಾತು ಕೇಳಿ, ದೇವರೇ ನನಗೊಂದು ಚಾನ್ಸ್ ಕೊಡು ಸ್ವಾಮಿ, ನಾನು ಪರಿಶುದ್ಧವಾಗಿ ಜೀವಿಸ್ತೇನೆ. ನನಗೊಂದು ಚಾನ್ಸ್ ಕೊಡು ಸ್ವಾಮಿ, ನೀನು ಸೇವೆ ಮಾಡ್ತೇನೆ. ನನಗೊಂದು ಚಾನ್ಸ್ ಕೊಡು ಸ್ವಾಮಿ, ನನ್ನನ್ನು ಪವಿತ್ರಾತ್ಮನಿಂದ ಒಮ್ಮೆ ಮತ್ತೊಮ್ಮೆ ನನ್ನನ್ನು ತುಂಬಿಸು. ಈ ಜನರ ಮಧ್ಯದಲ್ಲಿ ನಿನಗೋಸ್ಕರ ನಾನು ಬಾಳ್ತೇನೆ. ಅವನು ಕೇಳಿದ ಮಾತದೆ, ಒಂದು ಚಾನ್ಸು, ನನ್ನನ್ನು ಬಲಪಡಿಸು, ನಿನಗೋಸ್ಕರ ಜೀವಿಸ್ತೇನೆ. ನನ್ನ ಕೆಲಸದಲ್ಲಿ ಬಲಪಡಿಸು, ನನ್ನನ್ನು ಮಾತ್ರ ಒಮ್ಮೆ ಬಲಪಡಿಸು, ನನ್ನನ್ನು ಮಾತ್ರ ಒಮ್ಮೆ ಎತ್ತಿ ನಿಲ್ಲಿಸು ಸ್ವಾಮಿ, ನನ್ನನ್ನು ಮಾತ್ರ ನನಗೆ ಸಹಾಯ ಮಾಡು, ನನಗೆ ಮಾತ್ರ ನೀನು ಸಹಾಯ ಮಾಡು. ಇದು ಒಂದೇ ಸಾರಿ ನಾನು ಇನ್ನೆಂದು ಮೀರಿ ಹೋಗೋದೇ ಇಲ್ಲ. ಅವನು ಮಾಡಿದಂಥ ಪ್ರಾರ್ಥನೆ. ಪ್ರಿಯರೇ, ನೀವು ಯಾವುದರಲ್ಲಿ ಬಿದ್ದಿದ್ದೀರಾ? ಯಾವ ಸಾಲದಲ್ಲಿ, ಯಾವ ಕಷ್ಟದಲ್ಲಿ, ಯಾವ ನೋವಿನಲ್ಲಿ, ಯಾವ ವೇದನೆಯಲ್ಲಿ ಬಿದ್ದಿದ್ದೀರಾ? ದೇವರ ಹತ್ರ ಒಂದು ಮಾತು ಕೇಳಿ, ಸ್ವಾಮಿ ನನ್ನನ್ನು ಬಲಪಡಿಸು, ನನ್ನನ್ನು ಬಲಪಡಿಸು, ನನ್ನನ್ನು ಎತ್ತಿ ನಿಲ್ಲಿಸು, ನಾನು ನಿನ್ನ ಚಿತ್ತವನ್ನು ಮಾಡ್ತೇನೆ. ಆದಾಮ ಮತ್ತು ಅವ್ವಳು ಪಾಪ ಮಾಡಿದಾಗ ಅವರು ಬಿದ್ದಿದ್ರು. ಪಾಪದಲ್ಲಿ ಬಿದ್ದಾಗ ಯೇಸು ಸ್ವಾಮಿ ಇಳಿದು ಬಂದು ಅವರಿಗೆ ಒದಿಸಿ ಮತ್ತೆ ಅವರನ್ನು ಮೇಲೆ ಎತ್ತಿ ಬಿಟ್ಟರು. 38 ವರ್ಷ ವ್ಯಕ್ತಿ ಆ ಕೊಳದ ಬಳಿಯಲ್ಲಿ ಬಿದ್ದಾಗ ಯೇಸು ಸ್ವಾಮಿ ಇಳಿದು ಬಂದು ಅವರನ್ನು ಎತ್ತು ಬಿಟ್ಟರು. ಇವತ್ತು ದೇವರು ಹೇಳ್ತಿದ್ದಾರೆ, ನಿಮ್ಮ ಬಾಳನ್ನು ಸಮರ್ಪಣೆ ಮಾಡಿರಿ.